ನಾನು ಸರ್ಕಾರ ಕೇಳ್ತೀನಿ, ಇವೆಲ್ಲ ಆದ್ವಲ್ಲ MOUಗಳು ಸೈನು, ಈ ಸರ್ಕಾರ ಬಂದಿಗಾಲೇ ಅವರು ಆಡಳಿತ 22 ಈಗ ಈ ಸರ್ಕಾರ 23 ಮುಗಿಸ್ತಾ ಇದ್ದಾರೆ. ಎಷ್ಟೆಷ್ಟು MOU ಸೈನ್ ಆದವು ಈ ಸರ್ಕಾರ ಬಂದ ಮೇಲೆ. ಬ್ರ್ಯಾಂಡ್ ಬೆಂಗಳೂರು ಇದೆಲ್ಲ ಇದೆಯಲ್ಲ, ಈ ಸರ್ಕಾರದ್ದು ಚಿಂತನೆ ಮಾಡಬೇಕು ಅಂತ ಹೇಳಿ ಎಷ್ಟೆಷ್ಟಿಗೆ ಇನ್ವೆಸ್ಟ್ಮೆಂಟ್ ಆಗಿದೆ. ನೀವೇ ಮೊನ್ನೆ ಬರೆದಿದ್ದೀರಿ ಒಂದು ಪತ್ರಿಕೆಯಲ್ಲಿ ಬರೆದ, ನಮ್ಮ ರಾಜ್ಯದಲ್ಲಿ ಇವತ್ತು ಏನಾಗಿದೆ, ರಾಜ್ಯಕ್ಕೆ ವಿದೇಶಿ ನೇರ ಹೂಡಿಕೆ ಇಳಿಕೆ. ಸಿದ್ದರಾಮಣ್ಣ ಅವರೇ, ಇದಕ್ಕೆ ಯಾರನ್ನಾದ್ರೂ ಒಬ್ಬರನ್ನ ಎಕ್ಸ್ಪರ್ಟ್ ತಗೊಳ್ಳಿ. ಈಗ ಹೂಡಿಕೆ ಮಾಡ್ಸಕ್ಕೀಗ ಇವ್ರ ಕೈಲಿ ಆಯ್ತಾ ಇಲ್ಲ. ಈಗ ಪಾಟೀಲ್ರ ಕೈಲಿ ಪಾಪ ಅಮೆರಿಕ ಎಲ್ಲ ಸುತ್ಕೊಂಬಂದು 46% ಕಡಿಮೆ ಹೂಡಿಕೆ. ಇಲ್ಲೇನಾಗುತ್ತೆ ಬ್ರದರ್, ಇಂದಿನ ಆರ್ಥಿಕ ವರ್ಷದ ಮೊದಲ 2 ತ್ರೈಮಾಸಿಕ ಅಂತ್ಯದ ಅವಧಿಗೆ ಹೋಲಿಸಿದರೆ ಪ್ರಸಕ್ತ 23-24ನೇ ಸಾಲಿನಲ್ಲಿ ವಿದೇಶಿ ನೇರ ಹೂಡಿಕೆ FDI ಪ್ರಮಾಣ 44% ಇಳಿಕೆಯಾಗಿರುವುದು ಬಯಲಾಗಿದೆ. ಇದು ನಾನು ಹೇಳ್ತಿರೋದಲ್ಲ, ಮೊನ್ನೆ ವಿಧಾನಸಭೆಯಲ್ಲೇ ಮಧ್ಯವಾರ್ಷಿಕ ಪರಿಶೀಲನಾ ವರದಿ ಇಟ್ಟರಲ್ಲ, ಅವ್ರು ಕೊಟ್ಟಿರೋದು, ಸರ್ಕಾರವೇ ಇದನ್ನು ಕೊಟ್ಟಿರೋದು ಮೊನ್ನೆ ವಿಧಾನಸಭೆ ಕಲಾಪದಲ್ಲಿ. ಇದು ಜೊತೆ ಬ್ರದರ್, ಇದರಲ್ಲಿ 22-23ನೇ ಸಾಲಿನಲ್ಲಿ ಏಪ್ರಿಲ್ನಿಂದ ಸೆಪ್ಟೆಂಬರ್ ವರೆಗಿನ ಅವಧಿಯಲ್ಲಿ 22-23ರಲ್ಲಿ $5.3 ಶತಕೋಟಿ FDI ರಾಜ್ಯಕ್ಕೆ ಬಂದಿದೆ. ಬಿಜೆಪಿ ಸರ್ಕಾರದಲ್ಲಿ 22-23 ಇವರಿಗೆ ಬಂದೀಗ 7-8 ತಿಂಗಳಲ್ಲಿ ಎಷ್ಟು ಸಾಧನೆ ಮಾಡಿದ್ರು. ಬಿಜೆಪಿ ಸರ್ಕಾರ 22-23ನೇ ಸಾಲಿನಲ್ಲಿ ಏಪ್ರಿಲ್ನಿಂದ ಸೆಪ್ಟೆಂಬರ್ ವರೆಗೆ $5.3 ಶತಕೋಟಿ FDI ರಾಜ್ಯಕ್ಕೆ ಬಂದಿತ್ತು. ಆದರೆ ಈ ಸರ್ಕಾರ ಬಂದ ನಂತರ ಇದೇ ಏಪ್ರಿಲ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇಲ್ಲಿವರೆಗೆ ಎಷ್ಟು ಬಂತು FDI ಅಮೌಂಟು? 2.8 ಕೋಟಿ. ಅಲ್ಲಿಗೆ ಇಂದಿನ ಸರ್ಕಾರದ ಅವತ್ತಿನ ಬಂದಂಥ ಹಣ ಏನಿದೆ, ಹೋದ ವರ್ಷ ಇನ್ವೆಸ್ಟ್ಮೆಂಟರ್ಸ್ದು $2.5 ಶತಕೋಟಿ ಕಡಿತ ಆಗಿದೆ. ಇದು ಸಿದ್ದರಾಮಯ್ಯರ ಸಾಧನೆ. ಅದಕ್ಕೆ ಪಾಪ ರಾಯರೆಡ್ಡಿನಿಗೆ ತಗೊಂಡವ್ರೆ ಇದೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ. ಈಗ ಅವರಿಗೆ ಕ್ಯಾಬಿನೆಟ್ ರ್ಯಾಂಕು, ಸರ್ಕಾರಿ ಬಂಗಲೆ. ನಾನು ಸಂಬಳ ತಗೊಳ್ಳಲ್ಲ, ಫ್ರೀಯಾಗಿ ಕೆಲಸ ಮಾಡ್ತೀನಿ ನಾನು. ಅವ್ರು ಹೇಳ್ತಾರೆ, ಈಗ ಸಂಬಳ ಬೇಕಿಲ್ಲ ನನಗೆ, ಸಂಬಳ ಆಗಬೇಕು.